ಇನ್ನು ದರ್ಶನ್ ಹಾಗೂ ಪವಿತ್ರ ನಡುವಿನ ಅಕ್ರಮ ಸಂಬಂಧ ಬಯಲಾಗಿದೆ. ತನಿಖಾಧಿಕಾರಿ ಅಸಲಿ ಸತ್ಯ ಅಂದ್ರೆ ತನಿಖಾಧಿಕಾರಿ ವಿಚಾರಣೆ ಮಾಡುವಂತಹ ಸಂದರ್ಭದಲ್ಲಿ ಅಸಲಿ ಸತ್ಯವನ್ನ A1 ಪವಿತ್ರ ಗೌಡ ಬಾಯ್ ಬಿಟ್ಟಿದ್ದಾಳೆ. ತನಿಖಾಧಿಕಾರಿ ತನಿಖೆ ಸಂದರ್ಭದಲ್ಲಿ ಅಸಲಿ ಸತ್ಯವನ್ನ ಬಾಯ್ ಬಿಟ್ಟಿದ್ದಾಳೆ ಪವಿತ್ರ ಗೌಡ. A1 ಪವಿತ್ರ ಗೌಡ. ದರ್ಶನ್ ಹಾಗೂ ಪವಿತ್ರ ಗೌಡ ನಡುವಿನ ಸಂಬಂಧ ಬಯಲಾಗಿದೆ. ಲಿವಿಂಗ್ ಟುಗೆದರ್ ನಡೆಸ್ತಾ ಇರುವ ಬಗ್ಗೆ ಪವಿತ್ರ ಗೌಡ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ತನಿಖೆಯ ಸಂದರ್ಭದಲ್ಲಿ ನಿಮಗೂ ದರ್ಶನ್ಗೂ ಯಾವ ರೀತಿಯ ಸಂಬಂಧ ಅಂತ ಪ್ರಶ್ನಿಸಲಾಗಿತ್ತು. ತನಿಖಾಧಿಕಾರಿ ಪ್ರಶ್ನೆ ಮಾಡಿದ್ರು. 6-7 ವರ್ಷಗಳಿಂದ ಲಿವಿಂಗ್ ಟುಗೆದರ್ ನಲ್ಲಿ ಇದ್ದೆವು ಅಂತ ಪವಿತ್ರ ಗೌಡ ವಿಚಾರಣೆಯ ಸಂದರ್ಭದಲ್ಲಿ ಬಾಯ್ ಬಿಟ್ಟಿದ್ದಾಳೆ. ದರ್ಶನ್ ಹಾಗೂ ಪವಿತ್ರ ನಡುವಿನ ಸಂಬಂಧ ಏನು ಅನ್ನೋದನ್ನ ಆಕೆ ಬಾಯ್ ಬಿಟ್ಟಿದ್ದಾಳೆ. ಸ್ನೇಹಿತರೊಬ್ಬರ ಮೂಲಕ ನಟ ದರ್ಶನ್ ಅವರ ಪರಿಚಯ ಆಗಿತ್ತು. ಅಂದಿನಿಂದ ಇಬ್ಬರು ಸಹಜೀವನ ನಡೆಸ್ತಿದ್ವಿ ಅಂತ ಪವಿತ್ರ ಗೌಡ ಹೇಳಿದ್ದಾಳೆ. ಪವಿತ್ರ ಗೌಡ ಈ ಹೇಳಿಕೆಯನ್ನ ಆರೋಪ ಪಟ್ಟಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ದರ್ಶನ್ ಹಾಗೂ ಪವಿತ್ರ ಸಂಬಂಧ ಇಲ್ಲಿವರೆಗೂ ಹಾಗಂತೆ ಹೀಗಂತೆ ಅಂತ ಹೇಳಲಾಗ್ತಿತ್ತು ಹೊರತು ಯಾರು ಕೂಡ ಈ ಬಗ್ಗೆ ಸ್ಪಷ್ಟವಾಗಿ ಅಂದ್ರೆ ಈಗ ವಿಚಾರಣೆಯ ಸಂದರ್ಭದಲ್ಲಿ ಇದಕ್ಕೊಂದು ಸ್ಪಷ್ಟನೆ ಸಿಕ್ಕಿದೆ. ಆಕೆಯ ಹಾಗೂ ದರ್ಶನ್ನ ನಡುವಿನ ಸಂಬಂಧ ಏನು ಅನ್ನೋದನ್ನ ಸ್ವತಃ ಪವಿತ್ರ ಗೌಡ ವಿಚಾರಣೆಯ ಸಂದರ್ಭದಲ್ಲಿ ಬಾಯ್ ಬಿಟ್ಟಿದ್ದಾಳೆ. ಇಬ್ರು ಕೂಡ 6-7 ವರ್ಷಗಳಿಂದ ಲಿವಿಂಗ್ ಟುಗೆದರ್ ಈ ರಿಲೇಶನ್ಶಿಪ್ ಇತ್ತು ಅನ್ನುವಂಥದ್ದನ್ನ ವಿಚಾರಣೆಯ ಸಂದರ್ಭದಲ್ಲಿ ಪವಿತ್ರ ಗೌಡ ಬಾಯ್ ಬಿಟ್ಟಿದ್ದಾಳೆ. ದರ್ಶನ್ ಹಾಗೂ ಪವಿತ್ರ ಗೌಡ ನಡುವಿನ ಅಕ್ರಮ ಸಂಬಂಧ ಇಲ್ಲಿವರೆಗೂ ಹಲವಾರು ಪ್ರಶ್ನೆಗಳಿದ್ವು. ಇವರ ಸಂಬಂಧ ಎಂಥದ್ದು ಅಂತ. ಆದರೆ ಈಗ ಪವಿತ್ರ ಗೌಡ ಹೇಳಿರುವ ಪ್ರಕಾರ ಆಕೆಯ ಹಾಗೂ ದರ್ಶನ್ ನಡುವಿನ ಸಂಬಂಧ ಅಕ್ರಮ. 6-7 ವರ್ಷಗಳಿಂದ ಲಿವಿಂಗ್ ಟುಗೆದರ್ ಅಂದ್ರೆ ಒಟ್ಟಿಗೆ ಇದ್ರು. ಲಿವಿಂಗ್ ಟುಗೆದರ್ ಅಂದ್ರೆ ಸಹಜವಾಗಿ ಎಲ್ರಿಗೂ ಗೊತ್ತಿರುತ್ತೆ, ಮದುವೆ ಆಗಿರೋದಿಲ್ಲ, ಇಬ್ಬರು ಒಬ್ಬರನ್ನೊಬ್ಬರು ಇಷ್ಟಪಟ್ಟು ಇರುವಂತಹ ಒಂದು ಸಂಬಂಧ. ಹಾಗಾಗಿ ಅಕ್ರಮ ಸಂಬಂಧ ಅಂತ ಹೇಳ್ಬೋದು ಈ ಸಂಬಂಧವನ್ನ. ಈಕೆ ಈಗ ದರ್ಶನ್ ಹಾಗೂ ನನ್ನ ನಡುವಿನ ಸಂಬಂಧ ಎಂಥದ್ದು ಅನ್ನೋದನ್ನ ತನಿಖಾಧಿಕಾರಿ ವಿಚಾರಣೆ ಸಂದರ್ಭದಲ್ಲಿ ಬಾಯ್ ಬಿಟ್ಟಿದ್ದಾಳೆ. ಹೆಚ್ಚಿನ ಡೀಟೇಲ್ಸ್ ಅನ್ನ ನಮ್ಮ ಪ್ರತಿನಿಧಿ ಅಮಿತ್ ನೀಡ್ತಾರೆ. ಅಮಿತ್, ದರ್ಶನ್ ಹಾಗೂ ಪವಿತ್ರ ನಡುವಿನ ಸಂಬಂಧ ಹಲವು ಚರ್ಚೆಗಳಿಗೆ ಕಾರಣವಾಗಿತ್ತು. ಕೆಲವರು ಪತ್ನಿ ಅಂತ ಹೇಳ್ತಾ ಇದ್ರೆ, ಇನ್ನು ಕೆಲವರು ಅಕ್ರಮ ಸಂಬಂಧ, ಅವರು ಒಟ್ಟಿಗೆ ಇದ್ರು ಅನ್ನುವಂಥದ್ದು ಒಂದು ಚರ್ಚೆಗಳು ನಡೀತಾ ಇತ್ತು ಹೊರತು ಅದಕ್ಕೊಂದು ಸ್ಪಷ್ಟನೆ ಸಿಕ್ಕಿರ್ಲಿಲ್ಲ. ಈಗ ಸ್ಪಷ್ಟನೆ ಸಿಕ್ಕಿದೆ. ಸ್ವತಃ ಪವಿತ್ರ ಗೌಡ ಹೇಳಿರೋದು. ಏನೇನೆಲ್ಲ ವಿಚಾರಗಳು ಮಾಹಿತಿಗಳು ಸಿಗ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಮಿತ್? ರಜನಿ, ಏನಂತಂದ್ರೆ ರೇಣುಕಾ ಸ್ವಾಮಿ ಕೊಲೆ ಕೇಸ್ ನಲ್ಲಿ ದರ್ಶನ್ ಅರೆಸ್ಟ್ ಆಗ್ತಾರೆ, ಆ ಬಳಿಕ ಪವಿತ್ರ ಗೌಡ ಕೂಡ ಅರೆಸ್ಟ್ ಆಗ್ತಾರೆ. ಸೊ ಆರಂಭಿಕ ಹಂತದಲ್ಲಿ ಏನಕ್ಕೋಸ್ಕರ ಈ ಕೊಲೆ ನಡೆದಿದೆ ಅಂತ ನೋಡಿದಾಗ ಪವಿತ್ರ ಗೌಡಗೆ ರೇಣುಕಾ ಸ್ವಾಮಿ ಅಶ್ಲೀಲವಾದ ಮೆಸೇಜ್ ಗಳನ್ನ ಕಳಿಸ್ತಾ ಇರ್ತಾನೆ. ಆ ಒಂದು ವಿಚಾರಕ್ಕೆ ದರ್ಶನ್ ತನ್ನ ಜೊತೆಗಿದ್ದಂತ ಹುಡುಗರ ಮೂಲಕ ಅವ್ರನ್ನ ರೇಣುಕಾ ಸ್ವಾಮಿಯನ್ನ ಕಿಡ್ನಾಪ್ ಮಾಡಿಸಿ ಅವ್ರ ಮೇಲೆ ಹಲ್ಲೆ ಮಾಡಕ್ ಹೋಗ್ತಾರೆ. ಆ ಒಂದು ಸಂದರ್ಭದಲ್ಲಿ ರೇಣುಕಾ ಸ್ವಾಮಿ ಬಟ್ಟಪಡ್ತಾನೆ. ಸೊ ಹಾಗಾದ್ರೆ ಯಾಕೆ ಪವಿತ್ರಾಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದಕ್ಕೆ ದರ್ಶನ್ ಯಾಕೆ ಇಷ್ಟೊಂದು ರಿಯಾಕ್ಟ್ ಮಾಡಿದ್ರು ಅನ್ನೋಂತ ಪ್ರಶ್ನೆ ಮೂಡುತ್ತೆ. ಅವಾಗ ಸಹಜವಾಗಿ ಇದು ಪ್ರಪಂಚಕ್ಕೆ ಗೊತ್ತಿದ್ರು ಕೂಡ ತನಿಖಾಧಿಕಾರಿಗಳು ಅವರು ಪ್ರಶ್ನೆ ಮಾಡ್ಬೇಕಾಗತ್ತೆ. ಪವಿತ್ರ ಗೌಡಗೆ ಒಂದು ಪ್ರಶ್ನೆ ಎದುರಾಗುತ್ತೆ, ದರ್ಶನ್ ಯಾಕೆ ನಿಮಗೆ ಅಶ್ಲೀಲವಾಗಿ ಮೆಸೇಜ್ ಮಾಡಿದಾಗ ಈ ರೀತಿ ರಿಯಾಕ್ಟ್ ಮಾಡಿದ್ರು ಅಂತ ಹೇಳಿದಾಗ ಆಕೆ ನಿಮಗೂ ದರ್ಶನ್ಗೂ ಏನ್ ಸಂಬಂಧ ಅನ್ನುವಂತ ಒಂದು ಪ್ರಶ್ನೆ ಬಂದಾಗ ಆಕೆ ಮುಜುಗರದಿಂದಲೇ ನಾವು ತುಂಬಾ ವರ್ಷಗಳಿಂದ ಲಿವಿಂಗ್ ಟುಗೆದರ್ ಸಂಬಂಧದಲ್ಲಿದ್ದೀವಿ, ನಾವಿಬ್ರು ಕೂಡ ಲಿವಿಂಗ್ ಟುಗೆದರ್ ರಿಲೇಶನ್ಶಿಪ್ ನಲ್ಲಿದ್ದೀವಿ, ಸಹಜೀವನ ನಡೆಸ್ತಾ ಇದ್ದೀವಿ, ಹಲವಾರು ವರ್ಷಗಳಿಂದ ಜೊತೆಗಿದ್ದೀವಿ ಅನ್ನುವಂತ ಒಂದು ಮಾತನ್ನ ಹೇಳ್ತಾಳೆ. ಇಲ್ಲಿ ದರ್ಶನ್ ಆಗ್ಲೇ ವಿಜಯಲಕ್ಷ್ಮಿ ಅವ್ರ ಜೊತೆ ವಿವಾಹ ಆಗಿರುತ್ತೆ, ಅವ್ರು ವಿಚ್ಛೇದನ ಕೂಡ ಪಡ್ಕೊಂಡಿರಲ್ಲ, ಅವ್ರು ಇನ್ನೊಂದು ಮದುವೆ ಆಗೋದಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇಲ್ಲ. ಆದ್ರೆ ಪೊಲೀಸರ ಮುಂದೆ ಏನ್ ಹೇಳಿಕೆ ಕೊಡ್ಬೇಕು ಅನ್ನೋ ಒಂದು ವಿಚಾರದಲ್ಲಿ ಪವಿತ್ರ ಎದುರು ಗೊಂದಲ ಇರುತ್ತೆ. ಆಗ ಆಕೆ ಮುಜುಗರದಿಂದಲೇ ಈ ಒಂದು ಮಾತನ್ನ ಹೇಳ್ತಾಳೆ. ಇದು ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖವಾಗಿರ್ತಕ್ಕಂಥದ್ದು. ಈ ಹಿಂದೆ ನಾವು ನೋಡಕ್ ಹೋದ್ರೆ ಪವಿತ್ರ ಗೌಡ ಸಾಕಷ್ಟು ಬಾರಿ ಸೋಷಿಯಲ್ ಮೀಡಿಯಾನಲ್ಲಿ ದರ್ಶನ್ ಜೊತೆಗಿರುವಂತ ಫೋಟೋಗಳನ್ನ ಶೇರ್ ಮಾಡ್ಕೊಳ್ತಾರೆ. ಇದೇ ವರ್ಷ ಫೆಬ್ರವರಿ ತಿಂಗಳಲ್ಲಿ ಒಂದು ಪೋಸ್ಟ್ ನ ಹಾಕೊಂಡಿರ್ತಾರೆ. ನಾವು ಸುಮಾರು ತಮ್ಮ ಸಂಬಂಧಕ್ಕೆ 1 ದಶಕ ತುಂಬಿದೆ ಅಂತ ಅಂದ್ಬಿಟ್ಟು ದರ್ಶನ್ ಮತ್ತು ತಾನು ಜೊತೆಗಿರುವಂತಹ ಒಂದಿಷ್ಟು ಫೋಟೋಗಳನ್ನ ರೀಲ್ಸ್ ಮಾಡಿ ಹಾಕಿರ್ತಾಳೆ. ಅದಕ್ಕೆ ವಿಜಯಲಕ್ಷ್ಮಿ ರಿಯಾಕ್ಟ್ ಮಾಡ್ತಾರೆ, ಈ ರೀತಿ ಮತ್ತೊಬ್ಬರ ಪತಿ ಜೊತೆ ಇರುವಂತಹ ಫೋಟೋಗಳನ್ನ ಹಾಕೋದು ಎಷ್ಟು ಸರಿ ಅಂತ ಅಂದ್ಬಿಟ್ಟು ಪವಿತ್ರ ಮೇಲೆ ವಿಜಯಲಕ್ಷ್ಮಿ ರಾಂಗ್ ಆಗಿರ್ತಾರೆ. ಇವರಿಬ್ಬರ ಮಧ್ಯೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಕಿತ್ತಾಟ ಕೂಡ ನಡೆದಿರುತ್ತೆ. ಇದೆಲ್ಲವನ್ನ ಇಲ್ಲಿ ಗಮನಿಸಬಹುದು. ಸೊ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರೋ ಪ್ರಕಾರ ಪವಿತ್ರ ಖುದ್ದು ಹೇಳ್ಕೊಂಡಿರೋ ಪ್ರಕಾರ ದರ್ಶನ್ ಮತ್ತು ಪವಿತ್ರ ಹಲವಾರು ವರ್ಷಗಳಿಂದ ಏನು ಸಹಜೀವನ ನಡೆಸ್ತಾ ಇತ್ತು ಅನ್ನೋಂಥದ್ದು ಚಾರ್ಜ್ ಶೀಟ್ ನಲ್ಲಿ ದಾಖಲಾಗಿದೆ. ರಶ್ಮಿ,
ಓಕೆ, ಥ್ಯಾಂಕ್ ಯು ಅಮಿತ್ ಮಾಹಿತಿಗೆ. ಒಟ್ಟಿನಲ್ಲಿ ಇದು ಅಕ್ರಮ ಸಂಬಂಧ ಅಂದರೆ ಸುಮಾರು 6-7 ವರ್ಷಗಳಿಂದ ನಾವು ಜೊತೆಲೇ ಇದ್ದೀವಿ ಅನ್ನುವಂಥ ವಿಚಾರವನ್ನ ಆಕೆ ವಿಚಾರಣೆಯ ಸಂದರ್ಭದಲ್ಲಿ ಬಾಯ್ಬಿಟ್ಟಿದ್ದಾಳೆ. ಅಂದ್ರೆ ಇಲ್ಲಿ ಅಕ್ರಮ ಸಂಬಂಧ ಇಟ್ಕೊಂಡೇ ಈ ರೀತಿಯಾಗಿ ಆಕೆ ಅವ್ರ ಜೊತೆ ಅಂದ್ರೆ ದರ್ಶನ್ ಅವರ ಜೊತೆ ಇದ್ದಂತಹ ಫೋಟೋ ಆಗಿರ್ಬೋದು, ಇದನ್ನೆಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಹರಿಬಿಡ್ತಾ ಇದ್ದಿದ್ದು. ಜೊತೆಗೆ ವಿಜಯಲಕ್ಷ್ಮಿ ಅವರು ಅವರ ಆನಿವರ್ಸರಿ ಅಥವಾ ಬರ್ತ್ಡೇ ಎಂಥದ್ದೇ ಸಂದರ್ಭ ಬಂದಾಗ ಅವರು ದರ್ಶನ್ ಜೊತೆ ಇರುವಂತಹ ಫೋಟೋವನ್ನ ಹಂಚಿಕೊಂಡ್ರೆ ಅದಕ್ಕೆ ಇವರು ಪವಿತ್ರ ಗೌಡ ಉರ್ಕೊಂಡು ಇನ್ನೊಂದು ಫೋಟೋವನ್ನ ರಿವೀಲ್ ಮಾಡುವಂಥದ್ದು. ಅಕ್ರಮ ಸಂಬಂಧ ಇಟ್ಕೊಂಡೇ ಈ ರೀತಿ ಈಕೆ ಮಾಡ್ತಾ ಇದ್ದಿದ್ದು. ನಿಜಕ್ಕೂ ಈಗ ಮತ್ತಷ್ಟು ದರ್ಶನ್ ಅವರ ಅಭಿಮಾನಿಗಳಾಗಿರ್ಬೋದು ಅಥವಾ ವಿಜಯಲಕ್ಷ್ಮಿ ಅವರ ಅಭಿಮಾನಿಗಳಾಗಿರ್ಬೋದು, ಎಲ್ಲರೂ ಕೂಡ ಮತ್ತಷ್ಟು ಆಕ್ರೋಶಕ್ಕೆ ಒಳಗಾಗುವಂತಹ ವಿಚಾರ ಇದು. ಯಾಕಂದ್ರೆ ಅಕ್ರಮ ಸಂಬಂಧವನ್ನ ಇಟ್ಟುಕೊಂಡಿದ್ದೆ ಅನ್ನುವಂಥದ್ದನ್ನ ಸ್ವತಃ ಪವಿತ್ರ ಗೌಡಾಳೆ ವಿಚಾರಣೆಯ ಸಂದರ್ಭದಲ್ಲಿ ಬಾಯ್ಬಿಟ್ಟಿದ್ದಾಳೆ.